ಕೆಲವರು ಪಕ್ಕದಲ್ಲೇ ಕೂತಿರ್ತಾರೆ, ಅದರ ಮನಸ್ಸಿಗೆ ಭಾಳ ಅಂತರಾಳ ಇರ್ತದೆ. ಗುರು ಶಿಷ್ಯರಿಬ್ಬರು ಮಾನಸಿಕ ರೂಪದಲ್ಲಿ ಹತ್ತಿರ ಕೂತ್ಕೊಳ್ಳೋದು. ಆ ಹತ್ತಿರ ಕೂತಾಗ ಏನಾಗ್ತದೆ, ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಶಿಷ್ಯನೊಳಗೆ ಬರ್ತದೆ. ಮನಸ್ಸು ಕೆಟ್ಟಿದ್ರೆ ಒಳ್ಳೆ ಮಾತು ಕೆಟ್ಟದಾಗ ಕಾಣಿಸ್ತದೆ, ಚುಚ್ಚೋಂಗೆ ಅನ್ನಿಸ್ತದೆ. ಸೊ ಮನಸ್ಸು ಪ್ರಸನ್ನವಾಗಿದ್ದರೆ ನೋಡಿದ್ದೆಲ್ಲ ಒಳ್ಳೇದನ್ನಿಸ್ತದೆ. ಆ ಮನಸ್ಸು ಪ್ರಸನ್ನ ಹೇಗೆ ಅನ್ನೋದು ಭಗವಂತನ ಕೃಪೆಯಿಂದಾನೇ ಆಗಬೇಕಪ್ಪ, ಬೇರೆ ದಾರಿನೇ ಇಲ್ಲ. ಜ್ಞಾನ ಚರ್ಚೆ ಯಾವಾಗ ಆಗ್ತದೆ? ವಾತಾವರಣದಲ್ಲಿ ಶಾಂತಿ ಉಂಟಾದಾಗ. ಅದಕ್ಕೆ ಉಪನಿಷತ್ ಅಂತಂದರೆ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಗುರು ಶಿಷ್ಯರು ಹತ್ತತ್ರ ಕೂತ್ಕೊಳ್ಳೋದು. ಹತ್ತಿರ ಕೂತ್ಕೊಳ್ಳೋದ್ರೆ ಹಿಂಗೆ ಕೂತ್ಕೊಳ್ಳೋ, ಪಕ್ಕದಲ್ಲಿ ಕೂತ್ಕೊಳ್ಳೋದು, ತೊಡೆ ಮೇಲೆ ಅದು ಕೂತ್ಕೊಳ್ಳೋದು ಅಂತಲ್ಲ. ಹತ್ತಿರ ಕೂತ್ಕೊಳ್ಳೋದು ಅಂತಂದ್ರೇನು? ಕೆಲವರು ಪಕ್ಕದಲ್ಲೇ ಕೂತಿರ್ತಾರೆ, ಅದರ ಮನಸ್ಸಿಗೆ ಭಾಳ ಅಂತರಾಳ ಇರ್ತದೆ. ಇಬ್ಬರ ಮನಸ್ಸಿಗೆ ಹೇಳೋರು ಒಂದು ಹೇಳ್ತಾರೆ, ಕೇಳೋರು ಅವ್ರದ್ದೇ ಏನೋ ಕೇಳಿಸ್ಕೊತಿರ್ತಾರೆ. ಯಾರು ಏನು ಹೇಳಿದಾರೋ ಅದೇ ಭಾವಾರ್ಥ ನಮಗೆ ಕೇಳಬೇಕಿದ್ರೆ ಮಾನಸಿಕ ಸಾಮೀಪ್ಯ ಅವಶ್ಯಕತೆ ಇದೆ. ಮನಸ್ಸಿನಲ್ಲಿ ನಾವು ಹತ್ತಿರ ಆಗಿರ್ಬೇಕು. ಈಗ ನೋಡಿ, ಒಂದು ತಾಯಿ ಮಗುವಿನ ಸನ್ನಿವೇಶದಲ್ಲಿ ತಾಯಿ ಏನಾದರೂ ವಾಣಿ ಏನೇ ಬಂದರೂ ಕೂಡ ಮಗು ತಾಯಿ ಭಾವವನ್ನು ಹಿಡ್ಕೊಳ್ತದೆ. ಚಿಕ್ಕ ಮಗು ಭಾಷೆ ಗೊತ್ತಾಗಲ್ಲ, ಆದರೆ ಭಾವ ಅರ್ಥ ಆಗ್ತದೆ. ಹೌದಲ್ಲ? ನಾವು ಮೊದಲು ಭಾವ ಅರ್ಥ ಆಯಿತು, ಭಾಷೆ ಅರ್ಥ ಆಗ್ತದೆ ನಮಗೆ. ಒಂದು 3 ತಿಂಗಳು 6 ತಿಂಗಳ ಮಗುಗೆ ಭಾಷೆ ಅರ್ಥ ಆಗೋದಿಲ್ಲ, ಆದರೆ ಭಾವ ಅರ್ಥ ಆಗ್ತದೆ. 1 ವರ್ಷ 2 ವರ್ಷದ ಮಗುಗೂ ಅಷ್ಟೇ. ನೀವು ಯಾವುದೇ ಭಾಷೆ ಹೇಳಿ ಅದರ ಭಾವವನ್ನು ಗ್ರಹಿಸ್ತಾರೆ. ಯಾಕೆ? ಸಾಮೀಪ್ಯ ಇದೆ, ಪಕ್ಕದಲ್ಲಿದ್ದಾರೆ. ಹಾಗೆ ಗುರು ಶಿಷ್ಯರಿಬ್ಬರು ಮಾನಸಿಕ ರೂಪದಲ್ಲಿ ಹತ್ತಿರ ಕೂತ್ಕೊಳ್ಳೋದು ಉಪನಿಷತ್ತು. ಆ ಹತ್ತಿರ ಕೂತಾಗ ಏನಾಗ್ತದೆ, ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಶಿಷ್ಯನೊಳಗೆ ಬರ್ತದೆ. ಇದಕ್ಕೆ ಉಪನಿಷತ್ತು ಅಂದರು. ಉಪನಿಷದಲ್ಲಿ ಏನು ಹೇಳ್ತಾರೆ? ಮೊದಲು ಪ್ರಾರ್ಥನೆ ಮಾಡ್ತಾರೆ. ನಾವಿಬ್ಬರು ಪ್ರಾರ್ಥನೆ ಮಾಡೋಣಪ್ಪ. ಏನು? ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡೋ ಹಂಗಾಗಲಿ, ನಮ್ಮ ಕಿವಿಗಳು ಒಳ್ಳೆಯದನ್ನೇ ಕೇಳೋ ಹಂಗಾಗಲಿ. ಭದ್ರಂಕರ್ಣೇಭಿ ಶೃಣುಯಾಮ ದೇವ. ದೇವತೆಗಳು ಯಾವ ಥರ ನಮಗೆ ಅನುಗ್ರಹ ಮಾಡಲಿ? ನಮ್ಮ ಕಿವಿನಲ್ಲಿ ಒಳ್ಳೆಯದೇ ಕೇಳುವಾಗಲಿ. ಮನಸ್ಸು ಕೆಟ್ಟಿದ್ರೆ ಒಳ್ಳೆ ಮಾತು ಕೆಟ್ಟದಾಗ ಅನ್ನಿಸ್ತದೆ, ಚುಚ್ಚೋ ಹಂಗೆ ಅನ್ನಿಸ್ತದೆ. ನಿಮ್ಮ ಮನಸ್ಸು ಸಮಾಧಾನ ಇಲ್ದಿದ್ರೆ, ಮನಸ್ಸು ಕೆಟ್ಟಿದ್ರೆ, ಯಾರೋ ಒಂದು ಮಿಠಾಯಿ ತಂದು ಕೊಡ್ತಾರೆ ಅಂತ, ಸಿಹಿ ತಂದು ಕೊಡ್ತಾರೆ, ಆದರೂ ಅವ್ರು ನಮಗೆ ಕೆಣಿಸ್ತಾ ಇದ್ದಾರೆ ಅಂತಲೇ ಅನ್ನಿಸ್ತದೆ. ನಮ್ಮನ್ನೇನು ಚುಚ್ಚು ಮಾತಾಡ್ತಾರೆ ಅನ್ನಿಸ್ತದೆ. ಯಾರೋ ಹೂ ತಂದು ಕೊಟ್ಟರು, ನೋಡು ಹೀಯಾಳ್ಸಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಯಾಕೆ? ನಮ್ಮ ಮನಸ್ಸು ಕೆಟ್ಟಿರ್ತದೆ. ಆದ್ದರಿಂದ ಮನಸ್ಸು ಪ್ರಸನ್ನವಾಗಿ, ಮೊದಲೇನು ಮನಸ್ಸು ಹೇಗೆ ಯಾವುದರಿಂದ ಪ್ರಭಾವ ಆಗ್ತದೆ? ಕಣ್ಣು, ಕಿವಿ, ನಾಲಿಗೆ, ಇದು 3ರಿಂದ ಮನಸ್ಸು ಪ್ರಭಾವಿತವಾಗ್ತದೆ. ಏನು ನೋಡ್ತೀವೋ ಹಾಗೆ ಮನಸ್ಸಿಗೆ ಅದರ ಬಗ್ಗೆ ಪ್ರಭಾವ ಅದರ ಉಂಟಾಗ್ತದೆ. ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡೋದು ಹಾಗಾದಾಗ ಅಂದ್ರೇನು? ಮನಸ್ಸಿನಲ್ಲೂ ಒಳ್ಳೆಯದೇ ಆಗಿದೆ ಅಂತಂದಾಗಾಯ್ತು. ಸೊ ಮನಸ್ಸು ಪ್ರಸನ್ನವಾಗಿದ್ದರೆ ನೋಡಿದ್ದೆಲ್ಲ ಒಳ್ಳೆಯದನ್ನಿಸ್ತದೆ. ಆ ಮನಸ್ಸು ಪ್ರಸನ್ನ ಹೇಗೆ ಅನ್ನೋದು ಭಗವಂತನ ಕೃಪೆಯಿಂದಾನೇ ಆಗಬೇಕಪ್ಪ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಹೇಳ್ತೀವಿ, ಭಗವಂತ ನನ್ನ ಕಣ್ಣುಗಳಿಂದ ನಾನು ಒಳ್ಳೆಯದನ್ನು ನೋಡೋ ಹಾಗಾಗಲಿ, ನನ್ನ ಕಿವಿಯಿಂದ ಒಳ್ಳೆಯದನ್ನು ಕೇಳೋ ಅಂತಾಗಲಿ, ನನ್ನ ವಾಣಿಯಲ್ಲಿ ಸ್ಥಿರತೆಗಿರಲಿ. ನಾನು ಮಾತಾಡೋದು ಬೇರೆಯವ್ರಿಗೂ ಚುಚ್ಚು ನೋವು ಉಂಟಾಗ್ಕೂಡ್ದು, ಬೇರೆಯವರಿಂದ ಏನು ಮಾತು ಬರ್ತದೋ ನನಗೂ ಅದು ಅನುಕೂಲವಾಗಿರ್ಬೇಕು. ಆದ್ದರಿಂದ ಮಾತುಗಳು ಒಳ್ಳೆಯದಾಗಿರಲಿ. ಮತ್ತು ಇಡೀ ಜೀವನ ದೇವತಾ ಆರಾಧನೆಯಲ್ಲಿ ಸ್ಥಿರೈರಂಗೈಸ್ತುಷ್ಟುವಾ ಸಸ್ತನೂಬಿ ವಶೇಮ ದೇವಹಿತಂ ಯದಾಯು. ನಮ್ಮ ಆಯುಸ್ಸು, ನಾವು ಎಷ್ಟು ದಿನ ನಾವು ಬದುಕಿದೀವೋ ಅದು ಒಳ್ಳೆಯದಾಗಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಉಪನಿಷತ್ತನ್ನು ಶುರು ಮಾಡ್ತಾರೆ. ಟು ಲಿಟಲ್ ಮೆಡಿಟೇಷನ್. ರೆಡಿ? ಶರೀರವನ್ನು ಸಡಿಲಬಿಡಿ, ರಿಲ್ಯಾಕ್ಸ್ ಯುವರ್ ಬಾಡಿ.
Let's close our eyes. आंखें बंद कर लीजिए. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಧಾನಕ್ಕೆ ಬಿಡಿ. Take a deep breath in and slowly breathe out. फिर एक गहरी सांस लीजिए. Another deep breath in. One more deep breath. Now we'll chant Om. ತಲೆಯ ತುತ್ತ ತುದಿಗೆ ನಿಮ್ಮ ಗಮನವನ್ನು ಹರಿಸಿ. Keep your attention the top of your head. ಮನಸ್ಸು ಮತ್ತು ಪ್ರಾಣವನ್ನು ತಲೆಯ ತುತ್ತ ತುದಿಗಿಡೋಣ. ಗಮನವನ್ನು ಅಲ್ಲಿ ಹರಿಸೋಣ.
ನಿಮ್ಮ ಹಣೆಯನ್ನು ಸಡಿಲಬೇಡಿ. ರಿಲ್ಯಾಕ್ಸ್ ಯೋರ್ ಫೋರ್ಹೆಡ್. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಮುಖದ ಮೇಲೆ ತೆಗೆದುಕೊಂಡು ಬನ್ನಿ. ಎಲ್ಲ ದೇವತೆಗಳು ನಮ್ಮ ಮುಖವನ್ನು ರಕ್ಷಿಸಲು ಮುಖಕ್ಕೆ ಕವಚ ಸಿಕ್ಕ ಹಾಗೆ ನಿಮ್ಮ ಗಮನವನ್ನು ಕೊರಳಲ್ಲಿಡಿ. ಎಲ್ಲ ಥರದ ಪ್ರಯತ್ನಗಳನ್ನು ಬಿಟ್ಟು ವಿಶ್ರಾಮ ಮಾಡೋಣ. ಹಾಗೆಯೇ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಭುಜ ಹಾಗೂ ಎದೆಯ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಎದೆ, ಹೊಟ್ಟೆಯ ಭಾಗ, ಕಿಬ್ಬು ಹೊಟ್ಟೆ, ತೊಡೆಗಳು, ಕಾಲ್ಗಳಿಗೆ ತೆಗೆದುಕೊಂಡು ಬನ್ನಿ. ಶರೀರದ ಒಂದೊಂದು ಕಣವು ಅರಳಲಿ, ಮುಗುಳ್ನಗಲಿ, ವಿಶ್ರಾಮವನ್ನು ಪಡೆಯಲಿ. ಎಲ್ಲ ಥರದ ಪ್ರಯತ್ನವನ್ನು ಬಿಡ್ರಿ.
ಮತ್ತು ಸಡಿಲ ಬಿಡಿ ಮತ್ತು ವಿಶ್ರಾಮ ಮಾಡಿ. ನಮ್ಮ ಸ್ವರೂಪವೇ ಶಾಂತಿ. ನಮ್ಮಲ್ಲಿ ನಾವು ವಿಶ್ರಾಮವನ್ನು ಹೊಂದೋಣ. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ತನೂಭಿಃ. ವಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಕಿವಿಯಿಂದ ನಾವು ಒಳ್ಳೆಯದನ್ನೇ ಕೇಳುವವರಾಗಲಿ. ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡುವುದಾಗಲಿ. ನಮ್ಮ ನಾಲಿಗೆಯು ಶುಭವನ್ನೇ ಮಾತಾಡುವಂತಾಗಲಿ. ನಮ್ಮ ಇಡೀ ಜೀವನ ದೇವತೆಗಳ ಕೆಲಸಕ್ಕಾಗಿ ಮುಡುಪಾಗಿಡೋಣ. ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಬಹುದು. ಸ್ಲೋಲಿ ಆ್ಯಂಡ್ ಗ್ರ್ಯಾಜುಲಿ ಯು ಮೇ ಓಪನ್ ಯುವರ್ ಐ.